ಫ್ರೆಂಡ್ಸ್ ನಮಸ್ತೆ, ಸ್ಫೂರ್ತಿ ಕಿಚನ್ಗೆ ಸ್ವಾಗತ. ಬಾಳೆಹಣ್ಣಿಂದ ಮೋದಕ್ ಮಾಡೋಣ ಬನ್ನಿ. ಯಾವ ಥರ ಅಂತ ನೋಡೋಣ. ನೋಡಿ, 2 ತೊಗೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ನೋಡಿ, ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಬಾಳೆಹಣ್ಣು ಇದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೀಗ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಕಪ್ ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಈಗ ಬಾಣಲೆ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು, ಕೊಬ್ಬರಿ, ಇದನ್ನು ಹಾಕೋಣ. ಇದು ಕಲಿಸ್ತಾ ಇದ್ರೆ ಒಂದು 5 ನಿಮಿಷ ಗಟ್ಟಿ ಆಗುತ್ತೆ ಸ್ಟಫಿಂಗ್. ಇದು ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದು ಫ್ರೈ ಮಾಡಿ ಆದರೂ ಹಾಕ್ಕೋಬೋದು, ಹಾಗೆ ಆದರೂ ಹಾಕ್ಕೋಬೋದು. ನೋಡಿ, ರೆಡಿಯಾಗಿದೆ. ಈಗ ಗಟ್ಟಿಯಾಗಿದೆ ನೋಡಿ, ಪ್ಯಾನ್ ಬಿಡ್ತಾ ಇದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಸೈಡಿಗೆ ತಗೊಳ್ಳೋಣ. ಈಗ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1.5 ಕಪ್ ಚಿರೋಟಿ ರವೆ ಹಾಕ್ಕೊಳ್ಳೋಣ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದು 2 ನಿಮಿಷ ಹುರಿಯೋಣ ಫಸ್ಟು. ನೋಡಿ, ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕೋಣ. ಈಗ ನೋಡಿ, ಚೆನ್ನಾಗಿ ಹುರಿಯೋಣ. ತುಪ್ಪ ಹಾಕಿದ್ದೀವಲ್ಲ. ನೋಡಿ, ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ಈಗ ಇನ್ನೊಂದು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರಲ್ಲ ಹಾಕೋಣ. ಇದಕ್ಕೀಗ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸ್ಟಫಿಂಗ್ ಆಗಲೇ ಹಾಕಿದ್ದೆ, ಇದಕ್ಕೇನು ಭಾಳ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಸಕ್ಕರೆ ಕರಗಿದೆ. ಈಗ ಇದಕ್ಕೆ ಹುರಿದಿರೋ ಚಿರೋಟಿ ರವೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಒಂದು 1/2 ಕಪ್ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಸಕ್ಕರೆ ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ಮಿಕ್ಸ್ ಮಾಡೋಣ. ನೋಡಿ, ರೆಡಿ ಆಯ್ತು. ಈಗ ಈ ಥರ ಬಂದಿರಬೇಕು, ಕೈಗೆ ಅಂಟಬಾರ್ದು.
ಇದು ಚಿರೋಟಿ ರವೆಯಿಂದ ಡೋ ಮಾಡ್ಕೊಂಡಿದ್ವಲ್ಲ, ಇದನ್ನ 1 ರಿಂದ 2 ನಿಮಿಷ ಬಿಟ್ಬಿಟ್ಟು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ. ಇದು ಇಲ್ಲಾಂದರೆ ಮೋದಕ್ ಮಾಡಬೇಕಾದ್ರೆ ಒಡೆದೋಗುತ್ತೆ. ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ನೋಡಿ. ಮೋಲ್ಡಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡಿ. ನೋಡಿ ರೆಡಿ ಆಯಿತು ಮೋದಕ್ಕು. ಟ್ರೈ ಮಾಡಿ ಒಂದು ಸಾರಿ.